ಹೋಯ್ತಾವ್ನಿ ಹೋಗು ಬೈ ಹೋಗು ದುಡ್ಕ ಬಾ. ಇನ್ನು ಹೋದ್ರೆ ಇನ್ನು 12 ದಿನ ದಸರಾಗೆ ಬರೋದು. ದಸರಾ ಮುಗಿದ್ಮೇಲೆ ಅಲ್ಲ ದಸರಾಗೆ ಬರ್ತೀನಿ. ಬೇಜಾರಾಗಲ್ವ ನಾವು ಹೋಯ್ತಾರದ್ಗ? ಏನು ಮಾಡಿದೆ ಒಂಚೂರು ಬೇಜಾರಾಯ್ತು ಒಂಚೂರಿ ಕಣ್ಣೀರು ಬರ್ತಾನೆ. ಎಲ್ಲ ಬರೀ ಡವ್ಗಳು ಮೊದ್ಲು ಓಲಿರು ಇದ್ರೆ ತಲೆ ತಿಂತಾರೆ. ಮೊದ್ಲು ತೊಳಗ್ಲಿರು ನಮ್ಮ ಊರಿಂದ ಸುಮ್ಮನೆ ತಲೆಗೆ ಸಾಟ ಆಗ್ತಾನೆ. ಸುಮ್ಮನೆ ಸಾಯಂಕಾಲ ಬಂದು ಅನ್ಕೋತಿದ್ದೆ. ಇಲ್ಲ ಭಯ ನಂಗೆ ಹಳ ಬತ್ತಾದ ನೀನು ಬಿಟ್ಬಿಟ್ಟು ಹೋಗಕ್ಕ. 12 ದಿನ ನೀನು ನೋಡ್ದೇನೆ ಹೆಂಗೆ ಇರೋದು ನಾನು. ಹೇಳು ಹೇಳು ಬೈ. ಟಾಟಾ. ನಮಸ್ಕಾರ ಬಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ರಾಜೋಣ. ಬೆಂಗಳೂರಿಗೆ ಏನಕ್ಕೆ ಅಂದರೆ ದುಡಿಬೇಕು, ತಿನ್ನಬೇಕು, ಉಣ್ಬೇಕು, ಸಾಯ್ಬೇಕು. ಹೇಳ ಕೆಲಸ ಮಾಡ್ಬೇಕತ್ಲ ಬೇಕು. ಒಳ್ಳೆ ಗುಂಚಕಿ ಕಳಂಗಿದೆ ಅಣ್ಣ. ಬೆಂಗಳೂರು ಕರೆಕ್ಟಾಗಿ ಕರ್ಕೊಯ್ತಾನೆ. ಕರೆಕ್ಟಾಗಿ ಕರ್ಕೊಯ್ತೀನಿ ಎತ್ತಲ್ಲ. ಆಮೇಲೆ ಬೆಂಗಳೂರು ಕರ್ಕೋಗ್ಬಿಟ್ಟು ಆಮೇಲೆ ಬೇಜಾರು ಮಾಡಿದ್ರೆ ಅಲ್ಲಿಂದ ಓಡ್ ಬಂದ್ಬಿಡ್ತೀನಿ. ಇಲ್ಲ ಬೆಂಗಳೂರಿಗೆ ಹೋಯ್ತಾನೆ ಕಳ. ಬನ್ನಿ. ಹೂವು ಏನಪ್ಪ ಒಳ್ಳೆ ದೊಡ್ಡವ್ರ ಆಶೀರ್ವಾದ ಮಾಡಂಗೆ ಮಾಡ್ತೀಯ. 100 ವರ್ಷ ಬೆಂಗಳೂರ್ಗ ಹೋಗಿದ್ಬಾ. ಕಳ್ಸಕ್ಕೆ ಕಾಯ್ಕೋಗುತ್ತಿದೆ ಅನ್ಸುತ್ತ. ರಾಜಣ್ಣ, ನಮ್ಮೂರಲ್ಲೇ ಬಸ್ ಹತ್ಬೋದಾಯ್ತಲ್ಲ ಅಂತ. ನಿಮ್ಮೂರ ಗಾಡಿ ಇತ್ತಿಲ್ಲ ಗೈಸ್, ನಮ್ಮೂರಲ್ಲೇ ಬಸ್ ಹತ್ಬೋದಾಯ್ತು. ನಮ್ಮ ರಾಜಣ್ಣ ನಮ್ಮೂರಲ್ಲಿ ಬಸ್ ಹತ್ತಕ್ಕೆ ಅವಮಾನನಂತೆ. ಅದಕ್ಕೆ ಅವ್ರೂರು ಆರೋಳಿಗೆ ಕರ್ಕೊಂಡವನೆ ಬಸ್ ಹತ್ತಕ್ಕೆ. ರಾಜಣ್ಣ ನೋಡೋಣ, ನೋಡಿ ಮಾತಾಡೋಣ. ಗೈಸ್, ನಿಮ್ಮೂರ್ಲಿ ಬಸ್ ನಿಲ್ಸ, ಅದಕ್ಕೆ ಇಲ್ಲಿ ನಿಮ್ಮೂರಲ್ಲಿ ಸ್ಪೆಷಲಾಗಿ ನಿಲ್ಸ್ಬಿಟ್ಟದ ಇಲ್ಲಿ. ಏನಪ್ಪ ಅದು ನೋಡಿರಿ ಮೇನ್ ರೋಡ್ ಹೆಂಗೈತೆ ಇಲ್ಲಿ. ನಮ್ಮೂರು ಏನು, ನಮ್ಮೂರು ನೋಡ ಬಸ್ ಪತ್ತು ನೋಡ. ಗೈಸ್, ನಾನು ಬೆಂಗಳೂರಿಗೆ ಬರೋಲ್ಲ ಅಂದ್ರೆ ನಮ್ಮ ರಾಜೋಣ ಏನೇನೋ ಮೋಡಿ ಮಾಡಿ ತಂತ್ರ ಮಾಡಿ ನನ್ನನ್ನು ಕರ್ಕೊಂಡು ಹೋಯ್ತವ್ದ. ಅಲ್ಲಿ ನಾನು ಬೆಂಗಳೂರಿಗೆ ಹೋಗಕ್ಕೆ ಇಷ್ಟನೇ ಇಲ್ಲ ಗೈಸ್. ಆದರೂ ನಮ್ಮ ರಾಜೋಣ ಬಲ ಹುಡುಗರು ಯಾರೂ ಇಲ್ಲ ಅಂದ್ಬಿಟ್ಟು ಕರ್ಕೊಂಡು ಹೋಯ್ತವನೆ. ನಂಗೆ ಹೋಗಿ ಬೇಜಾರಾಯ್ತೈತೆ. ನಮ್ಮ ಮೈಸೂರು ಬಿಟ್ಟು ಅಲ್ಲ, ಬೆಂಗಳೂರವರೆಲ್ಲ ಮೈಸೂರಿಗೆ ಬರ್ತಾರೆ ಇವಾಗ ದಸರಾ ನೋಡೋಕ್ಕೆ. ಆದರೆ ನಾನು ಮೈಸೂರವನು ಬೆಂಗಳೂರಿಗೆ ಹೋಯ್ತವನಿ ದುಡಿಯೋಕ್ಕೆ. ಅಯ್ಯೋ ಕರ್ಮ ಅಂದರೆ ಇದೆ. ಹೇಳ ರಾಜೋಣ. ಅಣ್ಣ, ಎಲ್ಲ ಬೆಂಗಳೂರವರೆಲ್ಲ ಮೈಸೂರಿಗೆ ಬರ್ತಾರ ದಸರಾ ನೋಡೋಕೆ. ನಾವು ಮೈಸೂರವ್ರಾಗಿತ್ಕೊಂಡು ಬೆಂಗಳೂರಿಗೆ ಹೋಯ್ತಾವಿ. ಅಲ್ಲಿ ನೋಡಿ ತೋರಿಸ್ತೀನಿ ಬಲ ದಸರಾ. ಎಲ್ಲಿ? ಬೆಂಗಳೂರಲ್ಲಿ ಐತೆ. ಏನು ದಸರಾ ತೋರ್ಸ ನೀನು? ನೀನು ಈ ಥರ ಗಾಯ್ಸ್, ಈ ಥರನೇ ಮಾತಾಡಿ ನಾನು ಬೆಂಗಳೂರು ಕರ್ಕೊಯ್ತಿರೋದು. ಬರಲ್ಲ ಆಗ್ರೂ ಹೇಳ. ಆಯ್ತು ಬಾ, ತೋರಿಸ್ತೀನಿ ಮಚ್ಚಿ. ಓ, ನೀನು ಈ ನಾಟಕಗಳ ಆಡಲಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕಾಯ್ತಿದಪ್ಪ, ದುಡ್ಡು ಮಾಡೋಕ್ಕಾಯ್ತಿದ. ಗೈಸ್, ಮೈಸೂರು ಬಿಟ್ಟು ಹೋಗೋಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ಯುವ ದಸರಾ ಬೇರೆ ಸ್ಟಾರ್ಟ್ ಆಯ್ತೈತೆ. ಈ ಟೈಮಲ್ಲೇ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ಏನಾದರೂ ಮೈಸೂರು ಬಿಟ್ಟು ಹೋಗೋಕ್ಕೆ. ಗೈಸ್, ಇವಾಗ ನಾವು ಸಬರಲ್ಲಿ ಇದ್ದೀವಿ. ಸಬರಲ್ಲಿ ಇಲ್ಲಿ ಎಲ್ಲಾರ ನಾಷ್ಟ ಮಾಡ್ಕೊಂಡು ಈಗ ರೈಲ್ವೆ ಸ್ಟೇಷನ್ಗೆ ಬಸ್ ಹತ್ಬೇಕು ಇಲ್ಲಿಂದ. ಏನು ರಾಜೋಣ? ಕಣ, ಬೆಂಗಳೂರಿಗೆ ಎಷ್ಟು ಸಾರಿ ಹೋಗಿದೀಯಾ? ನಾನು ಸುಮಾರು ಸತಿ ಹೋಗೋಣ ಕಣ. ಅಯ್ಯೋ, ಎಲ್ಲ ಬರೀ ಡುಬಾಕ್ ಬಿಡೋದು ಕಲ್ತಿದೆ ಅಷ್ಟೇ. ಯಾವ್ದು ಕಾಣಕ್ಕಿಲ್ಲ ಕಣಮ್ಮ. ಅಯ್ಯೋ, ಯಾಕೆ ಈ ಥರ ಸ್ಟೈಲಾಗಿ ಮಾತಾಡ್ತಿದ್ದಿಲ್ಲ ವಿಡಿಯೋ ಮಾಡ್ರ? ಸ್ಟೈಲ್ ಇರ್ಬೇಕಣ, ಅನ್ನ ಫುಲ್ ಚೇಂಜ್. ಅಯ್ಯೋ, ಹಂಗಲ್ಲ ಕಣ, ನಿಮ್ದಾಗಿ ನಾಷ್ಟ ಮಾಡೋಕ್ಕೂ ಬಿಡಲ್ವ ಅಣ್ಣ ನೀನು? ಬಾ ಬೇಗ ಅನ್ಕೊಂಡು ಫಸ್ಟ್ ಬೆಂಗಳೂರಿಗೆ ಹೋಗೋ ಬಾ. ನೋಡ, ಜಮ್ಮು ಕಾಶ್ಮೀರ ತಪ್ಪಿಲ್ಲ, ದುಬೈಗೆ ತಗೊಬರು ಟಿಕೆಟ್ ಹೊಂಟಾಗೋ. ದುಬೈ ಗೋವಾ ಹೊಂಟಾಗಲ್ಲ. ಗೋವಾ ನಡಿ ಬಾ. ಗೋವಾ ಟಿಕೆಟ್ ತಗೋ. ಹೋಯ್ತಲ್ಲ ತಗೊಳಕ. ಈಗ ಬೆಂಗಳೂರಿಗೆ ತಗೋಬೇಡ. ಓಕೆ. ಇದೇ ಪ್ರಶ್ನೆ ಸರಿ ಅಲ್ವಾ ನೀವು ರೈಲ್ ಹತ್ತಿರೋದು? ನಂಗೆ ಬೇಜನ್ ಟೈಮ್ ಹತ್ತಲಿಕ್ಕಲ್ಲ.
ಬಿಲ್ಡಪ್ ಕೊಟ್ಕೊಬೇಡ. ನಿಂಗ ರೈಲು ಅಂದ್ರೆ ಗೊತ್ತಿಲ್ಲ. ಲಾ ಇದೇ ಫಸ್ಟ್ ಸಾರಿ ಹತ್ತಿರೋದು. ಇದು ನಮ್ಮ ಹತ್ರ ಬೇಡ. ಏನ್ ನಮ್ಮ ಹತ್ರ ಬೇಡ? ನಮ್ಮ ಹತ್ರ ಬೇಡ, ನಾವು ಸರಿ ಇಲ್ಲ. ನೀವು ಸರಿ ಇಲ್ವಾ? ನಾವು ನಿಮ್ಗಿಂತ ಡೇಂಜರು. ನಮ್ಮ ಹತ್ರ ಬೇಡ. ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮ ನಿದ್ರೆ ನೀನು ಯಾರ ಫ್ಯಾನ್ಸು? ನಾವು ಯಾರೋ ಫ್ಯಾನ್ಸು, ಅವೆಲ್ಲ ಹೇಳ್ಬಾರ್ದು. ಹೇಳು. ಅಯ್ಯೋ ಬಿಡು, ನೀನು ಹಂಗಾರ ಅವಮಾನ ಮಾಡ್ತಾಯಿದ್ದೆ ನಿಮ್ಮ ಬಾಸ್ ಕಡೆಯಿಂದ. ಅವಮಾನ ಮಾಡ್ದಂಗೆ ಆಯಿತು. ಗರ್ವದಿಂದ ಹೇಳ್ಕೋಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಬಾಸ್ಕ ಬಿಟ್ಕೊಡೋದ ಸುಮ್ಮ. ಮತ್ತೆ ಹೇಳಪ್ಪ, ಮತ್ತೆ ಯಾರ ಫ್ಯಾನು ಹೇಳಲ್ಲ ಅದು ನಮಗೆ. ಅಯ್ಯೋ ರಾಜೋಣ, ಯಾಕೆ ಒಳ್ಳೆ ಅನ್ಎಜುಕೇಟೆಡ್ ಥರ ಆಡ್ತೀಯಲ್ಲ? ಎಜುಕೇಟೆಡ್ ಥರ ಆಡೋಣ ನಂತರ. ಗೈಸ್, ಇವಾಗ ರೈಲ್ ಹತ್ತುವ ಸಮಯ. ರೈಲ್ ಹತ್ತಿ ಹೋಯ್ತಾ ಇರೋದೆ ನಮ್ಮ ಊರಿಗೆ. ನಮ್ಮ ಊರಿಗಲ್ಲ, ಬೆಂಗಳೂರಿಗೆ. ರಾಜೋಣ, ನಾವು ರೈಲಲ್ಲಿ ಹೆಂಗೆ ಕುತ್ಕೋಬೇಕು ಅನ್ನೋದು ಗೊತ್ತಾಗಲ್ಲ. ನೋಡಿ, ಹಿಂಗೆ ಕುತ್ಕೊಳ್ಳೋದು ರೈಲಲ್ಲಿ. ನನ್ನ ಇಷ್ಟ ಕಣದು. ಡೀಸೆಂಟಾಗಿ ಕುತ್ಕೊಳ್ಳೋದು ಕಲೀರಿ ಅಣ್ಣ ನಂತರ. ನಮ್ಮ ಹತ್ರ ಬೇಡ ಇದೆಲ್ಲ. ನಿಮ್ಮ ಹತ್ರ ಬೇಡ. ನಾವು ಟಿಕೆಟ್ ತಗೊಂಡಿಲ್ವ ಇಲ್ಲಿ ಫ್ರೀಯಾಗಿ ಏನು ಹೋಯ್ತೀವಲ್ಲ. ಈ ಟಿಕೆಟ್ ತಗೊಂಡಿವಿ ಅಂದ್ಬಿಟ್ಟು ಹೆಂಗೆ ಬೇಕಂದ್ರೆ ಕುತ್ಕೊಳಕಾಯ್ತದ? ಶಿಸ್ತಾಗಿ ಡೀಸೆಂಟಾಗಿ ನೋಡು. ನಾನು ಯಾವ ಥರ ಕೂತಿದ್ದೀನಿ ಈ ಥರ ಕುಂತ್ಕೊಬತ್ಲಿಂಗ ಹಂಗೆ ನೋಡೋ. ದುರಹಂಕಾರ, ಕಾಲ ಮೇಲೆ ಕಾಲು, ದುರಹಂಕಾರ. ಎಷ್ಟು ನೋಡಿ ನಮ್ಮ ರಾಜಣ್ಣಂಗೆ. ಜಾಸ್ತಿ ಒಳ್ಳೆಯದಾಗಿರ್ಬಾರ್ದು ಅಂತ. ಹಾಂ, ಜಾಸ್ತಿ ಒಳ್ಳೆಯದಾಗಿರ್ಬಾರ್ದು ಅಂತ. ಹಾಂ ಗೈಸ್, ನನಗಂತೂ ಟ್ರೈನಲ್ಲಿ ಕೂತು ಸಿಕ್ಕಾಬಟ್ಟೆ ಬೇಜಾರಾಗಿ ನಿದ್ದೆನೇ ಬಂದ್ಬಿಟ್ಟಿದ್ದು. ಮನಿಕೆನೇ ಬಿಟ್ಟಿದ್ದೆ. ಇವಾಗ ಮೆಜೆಸ್ಟಿಕ್ ಹತ್ರ ಬಂದಿದ್ದೀವಿ. ಹುಷಾರಾಗತ್ತು, ಸರಿಯಿಲ್ಲ, ಇದು ದಬಾ ಕೊಡುತ್ತಾ. ಅವಾಗಲ್ಲ ನಾನು ಹೋಗದೆ ನಾವು ಜಮಾನ್ ಈ ಥರ ನಡೆಯೋಣ. ಎದುರ್ಕತ್ತಿದ್ದೀನ ಈ ಥರ ಎದುರ್ಕೊಡೋಣ. ನೋಡ, ಹಿಂಗೆ ಮಾಡ್ಕೋದು ಅಷ್ಟೇ ಕಾಲ. ಗೈಸ್, ಯಾವ ಥರ ಮೆಜೆಸ್ಟಿಕ್ ಗೈಸ್ ಇದು. ಗೈಸ್, ಇವಾಗ ಮೆಜೆಸ್ಟಿಕ್ 100% ಇದ್ದೀವಿ. ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಲ್ಲ ವೀಡಿಯೋ ಮಾಡಿದ್ರೆ ಏನಾಯ್ತಿದೆ ಅಂತ. ಇದೆ ಮೆಜೆಸ್ಟಿಕ್ಕಲ್ಲಿ ಹೊಸ ರೋಡ್ ಬಸ್ ಹತ್ತಾ ಇದ್ದೀವಿ. ನಾವು ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಆಮೇಲೆ ಬರೋಣ ಇಲ್ಲ, ನಾನು ಬೆಂಗಳೂರು ರೋಡಲ್ಲಿ ಬರಸ ಮಾಡ್ತಿದ್ದಿಲ್ಲ. ಒಬ್ಬನೇ ಮಗ ಕಣಪ್ಪ ನಾನು. ನನ್ನ ತಮ್ಮನ ಬರ. ನಿನ್ನ ತಮ್ಮ ಅವನು, ನನಗೆ ಯಾರು ಇಲ್ಲ. ನಾವು ಒಬ್ಬನೇ ಮಗ. ಎಲ್ಲೆಲ್ಲಿಗೆ ಕರ್ಕೋಗಿ ಆಮೇಲೆ ನನ್ನ ಬಿಟ್ಬಿಟ್ಟೆ. ಎಲ್ಲೂ ಬಿಡೋದು ಬಲ್ಲ ನೀವೇನ ಅಲ್ಲಿವೇನ. ನಾನು ಜಮ್ಮನ್ ಕಾಲದಿಂದ ಓಡಾಡ್ತಾನೆ ಬೆಂಗಳೂರು. ಅಯ್ಯೋ ಬಿಲ್ಡಪ್ ರಾಜ. ನಾ ಅದಕ್ಕೆ ಮರ ಬಿಲ್ಡಪ್ ಪುಣ್ಯ ಚಿಲ್ಲಂತೆ ಕೆಲಸ ಮಾಡ್ತಾನೆ 2-3 ವರ್ಷದಿಂದ ಇಲ್ಲಿ. 2-3 ವರ್ಷದಿಂದ ಬರೀ ಎಲ್ಲ ಸುಳ್ಳು. ಬಾ ಮರ ತೋರಿಸಿ ನಮ್ಮ ಆಡ್ರ ಕೆಲಸ. ನಮ್ಮ ಬಿಲ್ಡಿಂಗ್ 3 ಬಿಲ್ಡಿಂಗ್ ಕೆಲಸ. ಈ ಥರ ಸುಳ್ಳು ಎಲ್ಲೇನೋ ಕಲ್ತ್ಕೊಂಡ. ಮಡ್ಗ್ಲ ಅದ. ಗೈಸ್, ಇವಾಗ ಮೆಜೆಸ್ಟಿಕ್ಕಿಂದ ಇಲ್ಲಿ ಹೊಸ ರೋಡ್ ಹತ್ರ ಬಂದು ಇಳ್ಕೊಂಡಿದ್ದೀವಿ. ಇದು ಈ ಊರ ಹೆಸರು ಹೊಸ ರೋಡ್ ಅಂತ. ಇಲ್ಲಿಂದ ನಮ್ಮ ರಾಜಣ್ಣ ಎಲ್ಲಿ ಕರ್ಕೊಯ್ತಾನೆ ಅನ್ನೋದು ಗೊತ್ತಿಲ್ಲ. ರಾಜಣ್ಣ ಎಲ್ಲಿ ಕರ್ಕೊಯ್ತಿದ್ಯಾ? ರೂಮ್ಗೆ. ಗೈಸ್, ಇದೇ ಬಿಲ್ಡಿಂಗಲ್ಲಂತೆ ನಮಗೆ ರೂಮ್ ಇರೋದು. ಪರವಾಗಿಲ್ಲ ಗೈಸ್, ರೂಮು ಚೆನ್ನಾಗೈತೆ. ಚೆನ್ನಾಗಿರೋ ರೂಮ್ನೇ ಕೊಟ್ಟವ್ರೆ ಉಳ್ಕೊಳ್ಳೋಕ್ಕೆ. ನನ್ನ ಪ್ರೀತಿ ಸುಳ್ಳಲ್ಲ, ನನ್ನ ಪ್ರೀತಿ ಸುಬ್ಬ. ಚೆನ್ನಾಗೈತೆ ಗೈಸ್ ರೂಮ್. ರಾಜೋಣ ಒಳ್ಳೆ ರೂಮ್ನೇ ಹಿಡಿತಾ ಗೈಸ್. ಟಿವಿನೂ ಐತೆ, ಟಿವಿನೂ ಹಾಕ್ತವ್ರೆ. ಪರವಾಗಿಲ್ಲ, ಒಳ್ಳೆ ರೂಮ್ ಕೊಟ್ಬಿಟ್ಟವ್ರೆ ಉಳ್ಕೊಳ್ಳೋಕ್ಕೆ ನಮಗೆ. ಹಾಸ್ಪಾಟ್ ಆನ್ ಮಾಡು. ನೀನು ಹಾಸ್ಪಾಟ್ ಆನ್ ಮಾಡ್ಬೇಕಾಯ್ತಾನ. ನೀನು ನನಗೆ ನೆಟ್ ಸಿಗ್ತಿಲ್ಲ ಅಂತಿದ್ದಲ್ಲ. ಇಲ್ಲಿ ನೋಡ ಇದು ನೀನೆ ಏನು ನೋಡಿದ್ರು? ನೋಡೋದಿನೇ ನೆಟ್ ಸಿಕ್ಕಿದ್ದೇನೆ. ನೆಟ್ಟೇ ಆನ್ ಮಾಡಿಲ್ಲ ಅನ್ಸುತ್ತೆ. ನೆಟ್ಟದ ಆನ್ ಮಾಡಿದ್ದೇನೆ. ಎನಿ ಟೈಮ್ ಮನೇಲಿ ಇಡ್ತಾ ಕಣ ನಂದು. ಅಯ್ಯೋ, ಏನೋ ಮಾಡ್ಬಿಟ್ಟಿದೆ. ಹಾಸ್ಪಿಟ್ ಕೇಳ್ತಾರೆ ಅಂದ್ಬಿಟ್ಟು. ಏನೂ ಇಲ್ಲ, ನೋವೇ ಚಾನ್ಸ್ ಇಲ್ಲ. ಆನ್ ಮಾಡು ಈಗ. ಅದೆಲ್ಲ ಗೊತ್ತಿಲ್ಲ ನನಗೆ. ಏನೋ ಡೌನ್ಲೋಡ್ ಮಾಡ್ಬೇಕು ನಾನು ವೀಡಿಯೋನ. ಇವಾಗಲ್ಲ ಇಲ್ಲಕಂತ ನನ್ನದೇ ಇದಾಗಿಲ್ಲ ಇಲ್ಲಿ. ಅದು ಬೇರೆ ವಿಡಿಯೋ ಮಾಡ್ಕೊತೀರ. ಏನಾದ್ರು ವಿಡಿಯೋ ಮಾಡ್ಬಿಡ. ಯಾವ್ದಾದ್ರು ಟೊಕಟೊ ಫೋನ್ ನೆಟ್ವರ್ಕೇ ಸಿಗ್ತಿಲ್ಲ. ಅಯ್ಯೋ ಟೊಕಟೊ ಫೋನ್ ಯಾಕಂದ್ರೆ ಇಟ್ಕೊಂಡಿದ್ದೆ. ಎಷ್ಟು ಕೊಡೋದು? ನಾವು 16,000 ಅಥವಾ 25,000 ಕೊಟ್ಟಿದ್ದೆ ಕಣಪ್ಪ. ಅಯ್ಯೋ, ಓಪೋ 5G ಕಣಪ್ಪ ಇದುವ. ಫೋನ್ ಎದ್ದು ಹೇಳ್ತಾರ 25,000 ಕೊಟ್ಟರು ಅಂತ. 25,000 ಬಂದಿತ್ತು ಪೇಪರಲ್ಲಿ ಆ್ಯಕ್ಚುಲಿ. ಬಟ್ ನಾನೇ ಕರೆಕ್ಟಾಗಿ ಓದೋಕ್ಕಾಗಲಿಲ್ಲ.
ಓದಿ ಗ್ಯಾಪ್ನ ಮಡಿಕೊಳಕ್ಕಾಗಿರೋದು ಅದು. ಗೈಸ್ ಇಲ್ಲಿ ಗಣಪತಿ ಕುಣಿಸೋರೆ, ಇಲ್ಲಿ ಗಣಪತಿ ಕುಣಿಸಿರೋದು ಪೂಜೆ ಮಾಡಿಬಿಟ್ಟು ಪ್ರಸಾದ ಕೊಡ್ತಾರೆ ಅಂತ ಕರ್ಕೊಂಡ್ಬಂದವನೇ ನಮ್ಮ ರಾಜೋಣ ವಿಡಿಯೋ ಆನ್ ಮಾಡಿದ್ರೆ ಓಡ್ತಾ ಇರ್ತಿದ್ದೀರ ಕೈ ಮುಗಿಯೋ ಕೈ ಒಬ್ಬ ಏನು ಭಕ್ತಿ, ಏನಪ್ಪ ಭಕ್ತಿ. ಭಕ್ತಿ ದೇವರಲ್ವಾ, ಭಕ್ತಿ ಇರ್ಬೇಕಣ. ಒಂದು ಸಾಂಗ್ ಹೇಳು ಗಣಪತಪ್ಪಂಗ, ಇಂಪ್ರೆಸ್ ಮಾಡೋ ಗಣಪತಿ ಇದ್ರೆ ಸಾಕು ದೇವರು ಅಲ್ಲಿ. ಗೈಸ್ ಪ್ರಸಾದನ ಬಾತು ಮತ್ತು ಕಳ್ಳ ಕಾಡ್ಕೊತವ್ರೆ. ಈ ಪ್ರಸಾದಕ್ಕೋಸ್ಕರ ಮೂಕಾಡ್ಕೊಂಡು ಕಲ್ಲಾಡ್ಕೊಂಡು ಬಂದಿದ್ದೀವಿ. ಮತ್ತು ಗೈಸ್ ನಾನು ಇವಾಗ ಬಂದಿರೋ ಏರಿಯಾ ಪರಪ್ಪರ ಅಗ್ರಹಾರ ಅಂತ. ಈ ಏರಿಯಾಗೆ ನಾನು ಮೊದಲೇ ಬಂದು 2 ಬಿಲ್ಡಿಂಗ್ ಕೆಲಸ ಮಾಡಿದೆ. ಆದರೆ ಮೈಸೂರಿಂದ ಬರಬೇಕಾದ್ರೆ ಈ ಏರಿಯಾಗೆ ಬರ್ತೀನಿ ಅನ್ನೋದು ಗೊತ್ತಿರಲಿಲ್ಲ. ಬಂದಮೇಲೆ ಗೊತ್ತಾಯಿತು ಇದು ಮೊದಲೇ ಬಂದಿದ್ದು ಏರಿಯಾ ಅಲ್ವಾ, ಪರಪ್ಪರ ಅಗ್ರಹಾರದಲ್ಲಿ 2 ಬಿಲ್ಡಿಂಗ್ ಕೆಲಸ ಮೊದಲೇ ಮಾಡಿದ್ದು. ಇವಾಗೂ ಇದೇ ಊರಿಗೆ ಬಂದಿದ್ದೀವಿ. ಇಲ್ಲಿ 1 ಬಿಲ್ಡಿಂಗ್ ಕೆಲಸನ 2 ಬಿಲ್ಡಿಂಗ್ ಕೆಲಸನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ದಸರಾ ಗಂಟ ಕೆಲಸ ಮಾಡಿಬಿಡೋ ಅಂದ್ಬಿಟ್ಟು ನಮ್ಮ ರಾಜೋಣ ಕರ್ಕೊಂಬಂದವನೆ. ದಸರಾ ಗಂಟೆ ಕೆಲಸ ಮಾಡಿಬಿಟ್ಟು ಇಲ್ಲಿಂದ ಹೊಳ್ತೀವಿ ಗೈಸ್. ದಸರಾ ಎಷ್ಟು ದಿವಸ ಇದ್ದು ಕರೆಕ್ಟಾಗಿ ಗೊತ್ತಿಲ್ಲ, ಡೇಟ್ ನೋಡಿಲ್ಲ. ಬಟ್ ದಸರಾ ಗಂಟ ಮಾಡಿಬಿಟ್ಟು ದಸರಾ ಆಯ್ ಪೂಜೆ ನಾಳೆ ಅನ್ನಂಗೆ ಇಲ್ಲಿಂದ ಹೊರಟ್ಬಿಡ್ತೀವಿ. ಮತ್ತು ಗೈಸ್ ನಾಳೆಯಿಂದ ವೀಡಿಯೋ ನೋಡಿ ಚೆನ್ನಾಗಿರ್ತದೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದು, ಮತ್ತು ಇಲ್ಲಿ ಜಾಸ್ತಿ ಹುಡುಗರು ಸೇಟುಗಳು ಎಲ್ಲ ಸುಮಾರು ಸೀಟು ಹೊರಗಡೆಯಿಂದ ಬರ್ತಾರೆ ಕೆಲಸಕ್ಕೆ. ಅವ್ರ ಜೊತೆ ಎಲ್ಲ ಮಾತಾಡೋದಾಗಲಿ, ಅವ್ರನ್ನೆಲ್ಲ ವೀಡಿಯೋ ಮಾಡಿ ಏನೋ ಒಂದು ಕಾಮಿಡಿ ಫನ್ನಿಯಾಗಿ ತೋರಿಸ್ತೀನಿ. ಮತ್ತು ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ಏರಿಯಾ ಒಂಥರ ಚೆನ್ನಾಗೈತೆ. ಹೋದ ಸಾರಿ ಬಂದಾಗ ಬಿಲ್ಡಿಂಗಲ್ಲೇ ಮನೆ ಕತ್ತಿದ್ದೋ, ಈ ಸಾರಿ ಬಂದಾಗ ರೂಮ್ ಕೊಟ್ಟವ್ರೆ. ರೂಮಲ್ಲಿ ನಿಮ್ಮದೇ ಮನೆ ಕತ್ತೀವಿ. ಬಿಲ್ಡಿಂಗಲ್ಲಿ ಏನಾಯ್ತದೆ ಅಂದರೆ ಬಿಲ್ಡಿಂಗಲ್ಲಿ ಮನಿಕಂದ್ರೆ ಸೊಳ್ಳೆಗಳ ಕಾಟ ಅಯ್ಯೋ ಹೋದ ಸಾರಿ ಬಂದಿದ್ದಾಗ ಮನಿಕಬಿಟ್ಟು ಸೊಳ್ಳೆಗಳು ಕಡ್ದವೆ ಏನು ಹೇಳ್ದ ಯಾಕಾರ ಬಂದ್ಬಿಟ್ಟೆ ಅನ್ಸ್ಬಿಟ್ಟಿತ್ತು. ಈ ಸಾರಿ ಹಂಗಿಲ್ಲ. ಇದೇ ಉದ್ದೇಶಕ್ಕೆ ರೂಮ್ ಸಿಕ್ಕೈತೆ. ನಮ್ಮ ರಾಜಣ್ಣಂಗೆ ಹೇಳಿದೆ, ಅಣ್ಣ ಹೋಗು ಯಾರು ಬರ್ತಾರೆ ಸೊಳ್ಳೆಗಳ ಕಾಟ ಅಲ್ಲೆಲ್ಲ ಅಂತ. ನಾನು ಜಾಸ್ತಿ ಬೆಂಗಳೂರಿಗೆ ಬಂದು ಕೆಲಸ ಮಾಡ್ತಿದ್ದೆ ಗೈಸ್. ಇವಾಗ ನಾನು ಯಾವಾಗ ಲಾಗ್ಸು ರೀಲ್ಸು ಅಂತ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಬೆಂಗಳೂರಿಗೆ ಬರೋದನ್ನೇ ಬಿಟ್ಬಿಟ್ಟಿದ್ದೆ. ಇವಾಗ ಮತ್ತೆ ಬಂದಿದ್ದೀನಿ, ಬಂದು ಕೆಲಸ ಮಾಡ್ತೀನಿ. ನನಗೇನು ಇಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಏನು ಪ್ರಾಬ್ಲಮ್ಮು ಅಂದರೆ ನಾನು ಇಲ್ಲಿದ್ಬಿಟ್ರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತೊಂದರೆ ಆಯ್ತದೆ. ಏನಾರ ಹೊರ್ಗಡೆ ಕರ್ಕೋಬೇಕು ಅಂದರೆ ನಮ್ಮ ತಾಯಿ ತಂಗಿನೇ ಜಾಸ್ತಿ ಕರ್ಕೋಬೇಕು ಹೊರ್ಗಡೆ, ಆಸ್ಪತ್ರೆ, ದೇವಸ್ಥಾನ ಅದು ಇದು ಅಂತ ಕರ್ಕೋಗ್ಬೇಕಾಯ್ತದೆ. ಆ ಉದ್ದೇಶಕ್ಕೋಸ್ಕರ ಬರ್ತಿರ್ಲಿಲ್ಲ ಬೆಂಗಳೂರಿಗೆ. ಅಂದರೆ ನಮ್ಮ ರಾಜೋಣ ಕೆಲಸ ಅರ್ಜೆಂಟು, ಯಾರೂ ಹುಡುಗರಿಲ್ಲ ಪ್ಲೀಸ್ ಬಾ ಅಂತ ಸ್ವಲ್ಪ ಯಾರೂ ಹುಡುಗರು ಇಲ್ದೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ರಿಕ್ವೆಸ್ಟ್ ಮಾಡ್ಕೊತೋ, ಅದಕ್ಕೋಸ್ಕರ ಬಂದಿದ್ದೀನಿ. ದಸರಾ ಗಂಟ ಮಾಡ್ತೀನಿ. ಆಯ್ ಪೂಜೆ ನಾಳೆ ಅನ್ನೋರ್ಗೆ ಮಾಡ್ತೀವಿ. ಇಲ್ಲಿಂದ ಟೂಲ್ಸ್ ಎತ್ಕೊಂಡು ಬಂದ್ಬಿಟ್ಟು ಹೊರಟ್ಬಿಡ್ತೀವಿ.